Hi everyone, welcome to Business Studies class by Don Bosco PU College Chitradurga. In this session, we shall start the new chapter, sixth chapter, that is Social Responsibilities of Business and Business Ethics. Okay, this is the new chapter, sixth chapter, Social Responsibilities of Business and Business Ethics. Okay, now ಇದೊಂದು ಹೊಸ ಚಾಪ್ಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂತ ಹೊಸ ಚಾಪ್ಟರ್ ಇದೆ ಇದು. ಫಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಏನಂತ ನೋಡೋಣ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ ಓಕೆ ಎಲ್ಲರಿಗೂ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದಾವೆ. ಓಕೆನಾ, ಕೆಲವೊಂದು ಕರ್ತವ್ಯ ಇದಾವೆ. ಆ ಕರ್ತವ್ಯಗಳ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಒಂದು ಆಡ್ ಆಗುತ್ತೆ. ಯಾವ್ಯಾವ ಆಕ್ಟಿವಿಟಿ ಸೊಸೈಟಿಗೆ ಒಳ್ಳೇದ್ ಮಾಡೋ ತರ ಇರುತ್ತೋ ಅದನ್ನೇನಂತೀವಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕರಿತೀವಿ. ಅಂದ್ರೆ ಆಕ್ಟಿವಿಟೀಸ್ that are directed towards the welfare of the society will be considered as a social responsibilities of a business or social responsibilities. ಅಂದ್ರೆ ಆಕ್ಟಿವಿಟೀಸ್ ದಟ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದ ವೆಲ್ಫೇರ್ ಆಫ್ ದ ಸೊಸೈಟಿ. ಅಂದ್ರೆ ಏನೇನ್ ಆಕ್ಟಿವಿಟಿ ಸೊಸೈಟಿಗೆ ಒಳ್ಳೇದು ಮಾಡುತ್ತೋ ಆ ಆಕ್ಟಿವಿಟೀಸ್ ಏನಂತ ಕರಿತೀವಿ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕರಿತೀವಿ. ಅಂದ್ರೆ ಎಲ್ಲಾರ್ಗೂ ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ, ಅದ್ರ ಜೊತೆಗೆ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಡ್ ಆಗುತ್ತೆ. ನಾವಿಲ್ಲಿ ಒತ್ತು ಕೊಡೋದು ಅಂದ್ರೆ ಏನು ಇಂಪಾರ್ಟೆನ್ಸ್ ಕೊಡೋದು ಏನಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ ಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ. ಈಗ ಪ್ರಾಫಿಟ್ ಮಾಡೋದು ಅವ್ರದೇ ಆದಂತ ಗೋಲ್ ಇದಾವೆ, ಗ್ರೋತ್ ಮಾಡ್ಕೊಳ್ಳೋದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದ್ರ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಒಂದು ಆಡ್ ಆಗುತ್ತೆ. ಓಕೆ, ಏನು ಸೊಸೈಟಿಗೆ ಒಳ್ಳೇದ್ ಮಾಡ್ಬೇಕು. ಯಾಕೆ? ಬಿಕಾಸ್ ದೇ ಆರ್ ಯುಟಿಲೈಸಿಂಗ್ ದ ಸೊಸೈಟಿ ಫಾರ್ ದೇಯರ್ business. ಅಂದ್ರೆ they are operating the business in the society, they are arranging the resources from the society. For example, human resources, physical resources and financial resources. They take those three types of resources from the society. After production they sell the product to the society. So they are utilizing the society for their business. Our business ಗೆ society ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೊಸೈಟಿಗೆ ಸ್ವಲ್ಪ ಒಳ್ಳೇದ್ ಮಾಡೋದು ಅವ್ರದ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಸೊಸೈಟಿಗೆ ಒಳ್ಳೇದ್ ಮಾಡೋದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಓಕೆನಾ? ಸೊ ಅದನ್ನ ಏನಂತ ಕರಿತೀವಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು, ಒಂದು ಲೈನ್ ಅಲ್ಲಿ ಹೇಳಿದ್ರೆ ಯಾವ್ಯಾವ ಆಕ್ಟಿವಿಟಿ ಸೊಸೈಟಿಗೆ ಒಳ್ಳೇದ್ ಮಾಡೋ ಉದ್ದೇಶ ಇರುತ್ತೋ ಆ ಆಕ್ಟಿವಿಟೀಸ್ ಏನಂತ ಕರಿತೀವಿ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನಂದ್ರೆ ಪ್ರಾಡಕ್ಟ್ಸ್ ನ ರೀಸನಬಲ್ ಪ್ರೈಸ್ ಕೊಡೋದು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡೋದು, ಓಕೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ತುಂಬಾ ಕ್ರಿಯೇಟ್ ಮಾಡೋದು. ಸೊ ಇವೆಲ್ಲ ಎಕ್ಸಾಂಪಲ್ಸ್, ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್. ಓಕೆನಾ? ಆರ್ಗ್ಯುಮೆಂಟ್ಸ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅಡ್ವಾಂಟೇಜಸ್ ಅಂತ ತಿಳ್ಕೊಳ್ಳಿ. ಓಕೆ, ಸೇಮ್ ಆರ್ಗ್ಯುಮೆಂಟ್ಸ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಬಿಸ್ನೆಸ್ ಅಂದ್ರೆ ಒಂದೇ, ಅಡ್ವಾಂಟೇಜಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೂ ಒಂದೇ, ಮೆರಿಟ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೂ ಒಂದೇ, ಆಲ್ಮೋಸ್ಟ್ ಸೇಮ್. ಓಕೆ, ನೋಡೋಣ ಏನೇನು ಆರ್ಗ್ಯುಮೆಂಟ್ಸ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ನೋಡೋಣ. ಜಸ್ಟಿಫಿಕೇಶನ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಗ್ರೋತ್ ಅಂದ್ರೆ ಈಗ ಬಿಸ್ನೆಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಸೊಸೈಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಬೇಕಾದಂತ ಫಿನಾನ್ಷಿಯಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಅಂಡ್ ಫಿಸಿಕಲ್ ರಿಸೋರ್ಸಸ್. ಈ ಮೂರು ರಿಸೋರ್ಸಸ್ ನ ಎಲ್ಲಿಂದ ತಗೊಂತಾರೆ? ಸೊಸೈಟಿಯಿಂದ ತಗೊಂತಾರೆ. ದುಡ್ಡು ಸೊಸೈಟಿಯಿಂದ, ಎಂಪ್ಲಾಯ್ಸ್ ನ ಸೊಸೈಟಿಯಿಂದ, ಫಿಸಿಕಲ್ ರಿಸೋರ್ಸಸ್ ಸೊಸೈಟಿಯಿಂದ ತಗೊಂತಾರೆ, ಸೊಸೈಟಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ, ಪ್ರೊಡಕ್ಷನ್ ಸೊಸೈಟಿಯಲ್ಲಿ ಮಾಡ್ತಾರೆ, ಆ ಪ್ರೊಡಕ್ಷನ್ ಆದ ಪ್ರಾಡಕ್ಟ್ಸ್ ನ ಮತ್ತೆ ಸೊಸೈಟಿಗೆ ಮಾರ್ತಾರೆ. ಓಕೆನಾ? ಸೊ ಇದು ಸೊಸೈಟಿನ ಯೂಸ್ ಮಾಡ್ಕೊಂತಿದ್ದಾರೆ. ಅಂದ್ರೆ ಸೊಸೈಟಿಯಲ್ಲಿ ಉಳ್ಕೊಳ್ಳೋದಿಕ್ಕೆ ಏನು ಜಸ್ಟಿಫಿಕೇಶನ್ ಕೊಡ್ಬೇಕಾಗುತ್ತೆ ಅವರು, ಕರೆಕ್ಟ್ ಆಗಿ. ಅಂದ್ರೆ ಒಂದು ನ್ಯಾಯಬದ್ಧವಾದ ಏನು ಕಾರಣ ಇರಬೇಕು ಅವ್ರು ಉಳ್ಕೊಂಡಿದ್ದಕ್ಕೆ. ಓಕೆನಾ? ಸೊ ಹಾಗಾಗಿ ಅವ್ರ ಸೊಸೈಟಿಗೆ ಸ್ವಲ್ಪ ಒಳ್ಳೇದ್ ಮಾಡಿದ್ರೆ ಅವರು ಜಸ್ಟಿಫಿಕೇಶನ್ ಕೊಟ್ಟಂಗಾಗುತ್ತೆ ಅವ್ರು ಉಳ್ಕೊಂಡಿದ್ದಕ್ಕೆ ಪ್ಲಸ್ ಬೆಳೆಯೋದಿಕ್ಕೆ. ಓಕೆನಾ?
ಬೆಳೆಯೋದು ನೆಕ್ಸ್ಟ್ ಹೇಳ್ಬಿಡ್ತೀನಿ, ಜಸ್ಟ್ ಜಸ್ಟಿಫಿಕೇಶನ್ ಫಾರ್ ಎಕ್ಸಿಸ್ಟೆನ್ಸ್ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಗ್ರೋತ್ ಸಿಕ್ಬಿಡುತ್ತೆ ಆಟೋಮೆಟಿಕ್ ಆಗಿ, ಅವರು ಹೇಗೆ ಬೆಳೀತಾರೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಫಾಲೋ ಮಾಡಿದ್ರೆ ಕಂಪನಿ ಹೇಗೆ ಬೆಳೀತತೆ, ಅಂದ್ರೆ ಹೇಗೆ ಚಾನ್ಸ್ ಸಿಗುತ್ತೆ ಅಂತ ನೋಡೋಣ. ಈಗ ಜಸ್ಟ್ ಎಕ್ಸಿಸ್ಟೆನ್ಸ್, ಈಗ ಸೊಸೈಟಿಯಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ನ್ಯಾಯವಾದ ಕಾರಣ ಇರ್ಬೇಕು. ಓಕೆ, ನಾವು ಉಳ್ಕೊಂಡ್ವಿ, ನಮ್ಮಿಂದ ಸೊಸೈಟಿ ಒಳ್ಳೇದಾಯ್ತು ಅಂತ ಇರ್ಬೇಕು. ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಫಾಲೋ ಮಾಡಿದಾಗ ನನ್ನ ಕಂಪನಿ ಅಂತ ತಿಳ್ಕೊಳ್ಳಿ, XYZ ಕಂಪನಿ ಇದೆ, ನಾನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಫಾಲೋ ಮಾಡ್ತಿದ್ದೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಿದ್ದೀನಿ. 50 ಜನ ಇರೋ ಜಾಗದಲ್ಲಿ ನಾನು 60 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಓಕೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಕಸ್ಟಮರ್ಸ್ ಕೊಡ್ತಾ ಇದ್ದೀನಿ, ಜಾಸ್ತಿ ಪ್ರೈಸ್ ಫಿಕ್ಸ್ ಮಾಡ್ತಿಲ್ಲ. ಅಂದ್ರೆ ನಾನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಫಾಲೋ ಮಾಡ್ತಾ ಇದ್ದೀನಿ. ಓಕೆನಾ, ನನ್ನ ಕಂಪನಿ ಸೊಸೈಟಿಯಲ್ಲಿ ಎಕ್ಸಿಸ್ಟೆನ್ಸ್ ಅದ ಇರೋದಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆನಾ, ಒಂದು ನ್ಯಾಯವಾದ ಕಾರಣ ಇದೆ. ಓಕೆ, ನೆಕ್ಸ್ಟ್. ಓಕೆ, ಇದು ಗೊತ್ತಾಯ್ತು, ಜಸ್ಟಿಫಿಕೇಶನ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಗ್ರೋತ್. ಅಂದ್ರೆ ನಾವು ಜಸ್ಟಿಫೈ ಮಾಡಬೇಕು ನಮ್ಮ ಕಂಪನಿ ಏನಕ್ಕೆ ಉಳಿದಿದೆ ಅಂತ ಜಸ್ಟಿಫೈ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಕಂಪನಿ ಎಲ್ಲಾ ಸೊಸೈಟಿನ ಯೂಸ್ ಮಾಡ್ಕೊಂತಿದೀವಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡಿದ್ರೆ ನಮಗೆ ಒಂದು ಜಸ್ಟಿಫಿಕೇಶನ್ ಸಿಗುತ್ತೆ, ಒಂದು ನ್ಯಾಯಬದ್ಧವಾದ ಕಾರಣ ಸಿಗುತ್ತೆ ನಿಮ್ಮ ಕಂಪನಿ ಸೊಸೈಟಿಯಲ್ಲಿ ಇರೋದಿಕ್ಕೆ. ಓಕೆನಾ, ಇದು ಒಂದು ಏನು ಬೆನಿಫಿಟ್. ಓಕೆ, ಆರ್ಗ್ಯುಮೆಂಟ್ಸ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಇದು. ಎರಡನೇದೇನಂದ್ರೆ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ದ ಫರ್ಮ್. ಏನಿದು ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ದ ಫರ್ಮ್? ನಾನು ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದ್ದೆ, ಗ್ರೋತ್ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಎಲ್ಲಾ ಕಂಪನಿಗೂ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಅಂದ್ರೆ ಲಾಂಗ್ ಟರ್ಮ್ ಗೋಲ್ ಏನಿರುತ್ತೆ, ಬೆಳಿಬೇಕು, ನಮ್ಮ ಕಂಪನಿ ದೊಡ್ಡದಾಗ್ತಾ ಹೋಗ್ಬೇಕು, ಅಂದ್ರೆ ಗ್ರೋತ್ ಇರಬೇಕು. ಗ್ರೋತ್ ಆಗ್ಬೇಕಂದ್ರೆ ಏನ್ ಬೇಕು ನಿಮ್ಗೆ? ದುಡ್ಡು ಬೇಕು, ಅಂದ್ರೆ ಪ್ರಾಫಿಟ್ ಬೇಕು. ಕಂಪನಿಗೆ ಪ್ರಾಫಿಟ್ ಆದ್ರೆ ಕಂಪನಿ ಬೆಳೀತಾ ಹೋಗುತ್ತೆ. ಬೆಳೆಯೋದಂದ್ರೆ ಏನಂತ ಹೇಳ್ತೀನಿ ಕೇಳ್ರಿ. ಕಂಪನಿ ಒಂದು ಬ್ರಾಂಚ್ ಇತ್ತು, 2 ಬ್ರಾಂಚ್ ಆಯ್ತು. ಕಂಪನಿಯಲ್ಲಿ ಫಿಸಿಕಲ್ ರಿಸೋರ್ಸಸ್ ಬಂದ್ಬಿಟ್ಟು ಮಷಿನರೀಸ್ 50 ಇತ್ತು. ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಓಪನ್ ಆದಾಗ ಅಲ್ಲೊಂದು 50 100 ಆಯ್ತು. 50 ಜನ ಎಂಪ್ಲಾಯೀಸ್ ಇದ್ರು. ಹೊಸ ಕಂಪನಿ ಹೊಸ ಬ್ರಾಂಚ್ ಓಪನ್ ಆದಾಗ ಅಲ್ಲೊಂದು 50 ಜನ ಎಂಪ್ಲಾಯೀಸ್. ಅಂದ್ರೆ ಫಿಸಿಕಲ್ ರಿಸೋರ್ಸಸ್, ಫಿನಾನ್ಷಿಯಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಆದಾಗ ಅದನ್ನ ಗ್ರೋತ್ ಅಂತ ಕರಿತೀವಿ. ಎಲ್ಲಾ ಕಂಪನಿಗೂ ಗ್ರೋತ್ ಇಸ್ ದ ಅಲ್ಟಿಮೇಟ್ ಗೋಲ್. ಅಂದ್ರೆ ಲಾಂಗ್ ಟರ್ಮ್ ಇಂಟ್ರೆಸ್ಟ್, ಲಾಂಗ್ ಟರ್ಮ್ ಗೋಲ್ ಬಂದ್ಬಿಟ್ಟು ಗ್ರೋತ್. ಓಕೆನಾ, ಗ್ರೋತ್ ಆಗ್ಬೇಕಂದ್ರೆ ನಮಗೆ ಏನ್ ಬೇಕು? ಪ್ರಾಫಿಟ್ ಬೇಕು. ಪ್ರಾಫಿಟ್ ಬೇಕಂದ್ರೆ ಸೇಲ್ಸ್ ಜಾಸ್ತಿ ಆಗ್ಬೇಕು. ಸೇಲ್ಸ್ ಜಾಸ್ತಿ ಆಗ್ಬೇಕಂದ್ರೆ ನಿಮ್ಮ ಪ್ರಾಡಕ್ಟ್ ಗೆ ಒಳ್ಳೆ ಕ್ವಾಲಿಟಿ ಇರಬೇಕು. ಅಂದ್ರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಚೀಪರ್ ಪ್ರೈಸ್ ಬೇಡ, ರೀಸನಬಲ್ ಪ್ರೈಸ್ ಕೊಟ್ಟಾಗ ನಿಮ್ಮ ಕಂಪನಿಗೆ ಸೇಲ್ ಜಾಸ್ತಿ ಆಗುತ್ತೆ. ಈ ಕಡೆ ಉಲ್ಟಾ ಬರ್ತೀನಿ, ನೀವು ಯಾವಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡ್ತೀರಾ, ಎಕ್ಸಾಂಪಲ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ರೀಸನಬಲ್ ಪ್ರೈಸ್ ಕೊಡ್ತೀರಾ, ಅಂದ್ರೆ ನೀವು ಯಾವಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡ್ತೀರಾ ಅಂದ್ರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ರೀಸನಬಲ್ ಪ್ರೈಸ್ ಕೊಡ್ತೀರಾ. ಎಕ್ಸಾಂಪಲ್ ಇದು. ಆತರ ಮಾಡಿದಾಗ ನಿಮ್ಮ ಕಂಪನಿ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ, ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೇಲ್ಸ್ ಜಾಸ್ತಿ ಆದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆದ್ರೆ ಕಂಪನಿ ಗ್ರೋತ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ದ ಫರ್ಮ್. ನೆಕ್ಸ್ಟ್, ಅವಾಯ್ಡೆನ್ಸ್ ಆಫ್ ಗವರ್ಮೆಂಟ್ ರೆಗ್ಯುಲೇಷನ್. ಅಂದ್ರೆ ನಾವ್ ಯಾವಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡ್ತೀವಿ, ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಅವಾಯ್ಡ್ ಮಾಡಬಹುದು. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ನಾವ್ ಯಾವಾಗ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಕಸ್ಟಮರ್ಗೆ ಡೆಲಿವರಿ ಮಾಡ್ತೀವಿ, ಅಂದ್ರೆ ಮಾರ್ತೀವಿ. ಇದು ಎಕ್ಸಾಂಪಲ್ ಯಾವ್ದಕ್ಕೆ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಎಕ್ಸಾಂಪಲ್. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಜನರಿಗೆ ಕೊಡೋದು. ಯಾವಾಗ ಇದನ್ನ ಕೊಡ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡ್ತೀವಿ, ಗವರ್ಮೆಂಟ್ ಹೊಸ ರೂಲ್ಸ್ ನ ತರೋದಿಲ್ಲ. ಯಾವಾಗ ರೂಲ್ಸ್ ಬರುತ್ತೆ, ಯಾವ್ದಾದ್ರು ಒಂದು ಮಿಸ್ಟೇಕ್ ಆದಾಗ ಅದನ್ನ ತಡೆಯೋದಕ್ಕೆ ರೂಲ್ಸ್ ಬರುತ್ತೆ. ಕರೆಕ್ಟ್ ಇಲ್ವಾ? ಈಗ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಹೊಸ ರೂಲ್ಸ್ ತಂದಿದೆ, ನಾವು ಇನ್ಸ್ಪೆಕ್ಷನ್ ಬರಬೇಕು, ನಾವು ಕ್ವಾಲಿಟಿ ಸರ್ಟಿಫಿಕೇಟ್ ಕೊಟ್ರೆ ನೀವು ಅದನ್ನ ಮಾರ್ಬೋದು. ಎಕ್ಸಾಂಪಲ್ ಈ ಗೋಲ್ಡ್ ಗೆಲ್ಲ ಕೊಟ್ಟಿದ್ದಾರೆ, BIS ಅಂತ ಕೊಟ್ಟಿದ್ದಾರೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಒಂದು ಸಿಂಬಲ್ ಕೊಡ್ತಾರೆ, 916 ಅಂತ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಹಾಲ್ ಮಾರ್ಕ್ ಅಂತ ಒಂದು ಸಿಂಬಲ್ ಕೊಟ್ಟಿದ್ದಾರೆ. ಅಂದ್ರೆ ಗವರ್ಮೆಂಟ್ ಇಂದ ಬಂದು ಇನ್ಸ್ಪೆಕ್ಷನ್ ಮಾಡಿ ಪ್ರಾಡಕ್ಟ್ ಕರೆಕ್ಟ್ ಆಗಿದ್ರೆ ಅದನ್ನ ಸರ್ಟಿಫಿಕೇಟ್ ಕೊಟ್ಟು ಸರ್ಟಿಫೈ ಮಾಡ್ತಾರೆ. ಸೊ ಈ ತರ ಹೊಸ ಹೊಸ ರೂಲ್ಸ್ ಯಾವಾಗ ಬರುತ್ತೆ, ನಾವ್ ಯಾವಾಗ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಮೇಂಟೈನ್ ಮಾಡೋದಿಲ್ಲ. ಓಕೆನಾ, ಅರ್ಥ ಆಗ್ತಿದೆಯಲ್ಲ? ಅದೇ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡಿದ್ರೆ, ಎಕ್ಸಾಂಪಲ್ ಏನು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಮೇಂಟೈನ್ ಮಾಡಿ ಕಸ್ಟಮರ್ಗೆ ಕೊಟ್ರೆ, ಅವಾಗ ಗವರ್ಮೆಂಟ್ ಹೊಸ ಹೊಸ ರೂಲ್ಸ್ ತರೋದನ್ನ ಸ್ಟಾಪ್ ಮಾಡುತ್ತೆ. ಯಾಕಂದ್ರೆ ಯಾವುದೇ ರೀತಿ ಮಿಸ್ಟೇಕ್ ಆಗ್ತಿಲ್ಲ ಅಲ್ಲಿ. ಯು ಗಾಟ್ ದ ಪಾಯಿಂಟ್, ರೈಟ್? ಅವಾಗ ಗವರ್ಮೆಂಟ್ ರೂಲ್ಸ್ ನ ಅವಾಯ್ಡ್ ಮಾಡಬಹುದು. ಓಕೆನಾ. ನೆಕ್ಸ್ಟ್, ಮೈಂಟೆನೆನ್ಸ್ ಆಫ್ ಸೊಸೈಟಿ. ಮೂರನೇ ಬೆನಿಫಿಟ್ ಏನಂದ್ರೆ ಸೊಸೈಟಿನ ಮೈಂಟೆನೆನ್ಸ್ ಮಾಡಬಹುದು. ಮೈಂಟೆನೆನ್ಸ್ ಅಂದ್ರೆ ಬೆಳೆಸೋದು, ಉಳಿಸೋದು. ಇರೋದನ್ನ ಚೆನ್ನಾಗಿ ಉಳಿಸ್ತಾ ಹೋಗೋದು, ಪ್ಲಸ್ ಅದನ್ನ ಬೆಳೆಸ್ತಾ ಹೋಗೋದು, ಅದನ್ನ ಮೈಂಟೆನೆನ್ಸ್ ಅಂತ ಕರೀತಾರೆ. ಸೊಸೈಟಿ ಯಾಕೆ ಮೇಂಟೈನ್ ಮಾಡ್ಬೇಕು ಸರ್ ನಾವು?
ಯಾಕಂದ್ರೆ ನಾವು ಬಿಸ್ನೆಸ್ ಎಲ್ಲಿ ಮಾಡ್ತಾ ಇದೀವಿ, ಸೊಸೈಟಿಯಲ್ಲಿ ನಮ್ಮ ಬಿಸ್ನೆಸ್ ಇದೆ. ನಮ್ಮ ಹ್ಯೂಮನ್ ರಿಸೋರ್ಸಸ್, ಫಿಸಿಕಲ್ ರಿಸೋರ್ಸಸ್, ಫೈನಾನ್ಷಿಯಲ್ ರಿಸೋರ್ಸಸ್ ನ ಸೊಸೈಟಿನ ತಗೊಂತೀವಿ, ಪ್ರಾಡಕ್ಟ್ ನ ಮತ್ತೆ ಸೊಸೈಟಿಗೆ ಮಾರ್ತೀವಿ. ಸೊ ನಮ್ ಸೊಸೈಟಿ ಇಲ್ಲದೆ ನಮ್ ಬಿಸ್ನೆಸ್ ಇಲ್ಲ, ಯಾವ ಬಿಸ್ನೆಸ್ ಇಲ್ಲ ಸೊಸೈಟಿ ಇಲ್ಲದೆ. ಜನಗಳೇ ಇಲ್ಲ, ನಾನು ಯಾರಿಗ್ ಮಾರ್ಬೇಕು? ಓಕೆನಾ? ಜನರುಗಳ ಕೈಯಲ್ಲಿ ದುಡ್ಡು ಕಮ್ಮಿ ಇದೆ, ನಾನು ಯಾರಿಗೆ ಪ್ರಾಡಕ್ಟ್ ಮಾರೋಣ? ಸೊ ಸೊಸೈಟಿ ಇಲ್ಲ ಅಂದ್ರೆ ನಮ್ ಬಿಸ್ನೆಸ್ ಇಲ್ಲ. ಸೊ ಸೊಸೈಟಿನ ಉಳಿಸ್ಬೇಕು, ಬೆಳೆಸಬೇಕು. ಯಾಕಂದ್ರೆ ನಮ್ ಸೆಲ್ಫಿಶ್ನೆಸ್ ಇದೆ, ನಮ್ ಬಿಸ್ನೆಸ್ ನ ತುಂಬಾ ವರ್ಷಗಳ ಕಾಲ ರನ್ ಮಾಡ್ಬೇಕು ನಾನು. ಸೊ ಅದಕ್ಕೆ ಸೊಸೈಟಿ ಬೇಕು, ಸೊಸೈಟಿನ ಉಳಿಸ್ಬೇಕು, ಬೆಳೆಸಬೇಕು. ಹೇಗೆ? ಅದಕ್ಕೆ ಬಂದಿರೋ ಒಂದು ಪ್ರಾಫಿಟ್ ಅಲ್ಲಿ ಒಂದಿಷ್ಟು ಪಾರ್ಟ್ ನ ಏನ್ ಮಾಡ್ಬೇಕಾಗುತ್ತೆ, ಸೊಸೈಟಿ ಡೆವಲಪ್ಮೆಂಟ್ ಗೆ ನಾನು ಏನ್ ಮಾಡ್ಬೇಕಾಗುತ್ತೆ, ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಒಂದಿಷ್ಟು ಫಂಡ್ ಬ್ರಿಡ್ಜ್ ಕಟ್ಟೋದಕ್ಕೆ, ಡ್ಯಾಮ್ ಕಟ್ಟೋದಕ್ಕೆ, ರೋಡ್ಸ್ ಕಟ್ಟೋದಕ್ಕೆ, ಗವರ್ಮೆಂಟ್ ಸ್ಕೂಲ್ಸ್ ಅಂಡ್ ಹಾಸ್ಪಿಟಲ್ಸ್ ಕಟ್ಟೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಹೀಗೆ ಮಾಡೋ ಮೂಲಕ ಸೊಸೈಟಿನ ಉಳಿಸಬಹುದು, ಬೆಳೆಸಬಹುದು. ಪ್ಲಸ್ ಇನ್ನೇನು, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮೆಥಡ್ಸ್ ನ ಇಂಪ್ಲಿಮೆಂಟ್ ಮಾಡ್ಕೋ ಮೂಲಕ, ಅಂದ್ರೆ ನಮ್ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇದೆ, ಏನು ಹೊಗೆ ಅಥವಾ ನೀರುಗಳನ್ನ ಹೊರಗೆ ಬಿಡೋಕ್ಕಿಂತ ಮುಂಚೆ ಸ್ವಲ್ಪ ಫಿಲ್ಟರ್ ಮಾಡ್ಬಿಡೋದು. ಈ ತರ ಮಾಡಿದಾಗ ಸೊಸೈಟಿ ಪ್ರೊಟೆಕ್ಟ್ ಆಗುತ್ತೆ, ಹಾಳಾಗೋದಿಲ್ಲ, ಬೆಳೀತಾ ಹೋಗುತ್ತೆ. ಸ್ವಲ್ಪ ದುಡ್ಡನ್ನ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದಾಗ ಅದು ಬೆಳೀತಾ ಹೋಗುತ್ತೆ. ಸೊಸೈಟಿ ಬೆಳೆದಾಗ ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗುತ್ತೆ. ಓಕೆನಾ? ಯಾಕಂದ್ರೆ ಸೊಸೈಟಿ ಬೇಕು ಬಿಸ್ನೆಸ್ ರನ್ ಮಾಡೋದಕ್ಕೆ, ಬೆಳೆಸೋದಕ್ಕೆ. ಓಕೆನಾ? ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ವಿತ್ ಬಿಸ್ನೆಸ್ ಸೇಮ್ ಇದು. ಅಂದ್ರೆ ಯಾವಾಗ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡ್ತೀವಿ, ಇಲ್ಲಿ ಎಕ್ಸಾಂಪಲ್ ಏನ್ ತಗೋಬಹುದು ಅಂದ್ರೆ, ಪ್ರೊಟೆಕ್ಷನ್ ಆಫ್ ಎನ್ವೈರನ್ಮೆಂಟ್. ಯಾವಾಗ ನಾವು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ತೀವಿ ಅಂದ್ರೆ, ಇದು ಒಂದು ಎಕ್ಸಾಂಪಲ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ಗೆ ತುಂಬಾ ಎಕ್ಸಾಂಪಲ್ ಇದೆ, ನಾವು ಈ ಎಕ್ಸಾಂಪಲ್ ತಗೊಳ್ಳೋಣ. ಯಾವುದು? ಎನ್ವೈರನ್ಮೆಂಟ್ ನ ಉಳಿಸೋದು, ಬೆಳೆಸೋದು. ಯಾವಾಗ ನಾವು ಎನ್ವೈರನ್ಮೆಂಟ್ ನ ಉಳಿಸ್ತೀವಿ, ನಮ್ಮ ಕಂಪನಿಗೆ ಬೇಕಾದ ರಿಸೋರ್ಸಸ್ ಮುಂದೆ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈ ಪೇಪರ್ ಇಂಡಸ್ಟ್ರಿ ಇದೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಮರ ತಗೊಂಡ್ರೆ ಬೆಸ್ಟ್ ಎಕ್ಸಾಂಪಲ್. ನೀವೇನ್ ಮಾಡ್ತೀರಾ, ಎಲ್ಲಾ ಮರಗಳು ಕಡ್ದು ಪೇಪರ್ ಮಾಡಿ ಮಾರ್ತಾ ಇರ್ತೀರ. ಎಲ್ಲಾ ಮರಗಳು ಖಾಲಿ ಆಗ್ಬಿಡ್ತು, ಮುಂದೆ ನಿಮಗೆ ಮರಗಳೇ ಇರೋಲ್ಲ, ನಿಮ್ಮ ಬಿಸ್ನೆಸ್ ಬಿದ್ದೋಗುತ್ತೆ. ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡಿದ್ರೆ, ಅಂದ್ರೆ ಎಕ್ಸಾಂಪಲ್ ಏನು, ಎನ್ವೈರನ್ಮೆಂಟ್ ನ ಉಳಿಸ್ತಾ ಹೋದ್ರೆ ಏನಾಗುತ್ತೆ, ಬೆಳೆಸ್ತಾ ಹೋದ್ರೆ ನಿಮ್ಮ ಕಂಪನಿಗೆ, ನಿಮ್ಮ ಬಿಸ್ನೆಸ್ ನ ರನ್ ಮಾಡೋದಕ್ಕೆ ಮುಂದೆ ತುಂಬಾ ಹಲವಾರು ವರ್ಷಗಳ ಆದ್ಮೇಲೂ ನಿಮಗೆ ರಿಸೋರ್ಸಸ್ ಸಿಗುತ್ತೆ. ಇಲ್ಲ ಇವಾಗಲೇ ಎಲ್ಲ ಖಾಲಿ ಮಾಡ್ಬಿಟ್ರೆ ಏನಾಗುತ್ತೆ, ಮುಂದೆ ರಿಸೋರ್ಸಸ್ ಸಿಗೋದಿಲ್ಲ. ಓಕೆನಾ? ಅಂದ್ರೆ ಎನ್ವೈರನ್ಮೆಂಟ್ ನ ಉಳಿಸೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆನಾ? ನೆಕ್ಸ್ಟ್, ಬೆಟರ್ ಎನ್ವೈರನ್ಮೆಂಟ್ ಫಾರ್ ಡೂಯಿಂಗ್ ಬಿಸ್ನೆಸ್. ಸೇಮ್, ಯಾವಾಗ ನಾವು ಸೊಸೈಟಿನ ಉಳಿಸ್ತೀವಿ, ಬೆಳೆಸ್ತೀವಿ, ಎನ್ವೈರನ್ಮೆಂಟ್ ನ ಕಾಪಾಡ್ತೀವಿ, ಅವಾಗ ನಮಗೆ ಮುಂದೆ ಬಿಸ್ನೆಸ್ ಮಾಡೋದಕ್ಕೆ ಒಳ್ಳೆ ಎನ್ವೈರನ್ಮೆಂಟ್ ಇರುತ್ತೆ. ಓಕೆ, ಸೊಸೈಟಿ ಚೆನ್ನಾಗಿರುತ್ತೆ, ಜನರ ಕೈಯಲ್ಲಿ ದುಡ್ಡು ಚೆನ್ನಾಗಿರುತ್ತೆ, ಸೊಸೈಟಿನ ಬೆಳೆಸಿದಾಗ ಸೊಸೈಟಿ ಬೆಳೆದಿರುತ್ತೆ, ಪ್ರಾಡಕ್ಟ್ ನ ಜನ ತುಂಬಾ ತಗೊಳ್ಳೋ ಕೆಪಾಸಿಟಿ ಇರುತ್ತೆ ಅವರಿಗೆ. ಪ್ಲಸ್ ಎನ್ವೈರನ್ಮೆಂಟ್ ಉಳಿಸಿದಾಗ ರಿಸೋರ್ಸಸ್ ನಮಗೆ ಈಸಿಯಾಗಿ ಸಿಗುತ್ತೆ. ಓಕೆನಾ? ಸೊ ಬಿಸ್ನೆಸ್ ಮಾಡೋದಕ್ಕೆ ಒಳ್ಳೆ ಎನ್ವೈರನ್ಮೆಂಟ್ ಇರುತ್ತೆ, ಮುಂದೇನು ಹಾಳಾಗದೆ, ಯಾವಾಗ ನಾವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಫಾಲೋ ಮಾಡಿದಾಗ. ಓಕೆನಾ? ನೆಕ್ಸ್ಟ್ ಏನು, ನೆಕ್ಸ್ಟ್ ಮೆರಿಟ್ ಏನಂದ್ರೆ, ನೆಕ್ಸ್ಟ್ ಅಡ್ವಾಂಟೇಜ್ ಏನಂದ್ರೆ, ಹೋಲ್ಡಿಂಗ್ ಬಿಸ್ನೆಸ್ ರೆಸ್ಪಾನ್ಸಿಬಲ್ ಫಾರ್ ಸೋಷಿಯಲ್ ಪ್ರಾಬ್ಲಮ್ಸ್. ಅಂದ್ರೆ ಸೊಸೈಟಿಯಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಆದಾಗ ನಮ್ಮ ಕಂಪನಿ ಮೇಲೆ ಫೈನ್ ಹಾಕ್ತಾರೆ. ಯಾಕೆ? ಫಾರ್ ಎಕ್ಸಾಂಪಲ್, ಯಾವ್ದೋ ಹಳೇದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಭೂಪಾಲ್ ಗ್ಯಾಸ್ ಆಕ್ಸಿಡೆಂಟ್. ಅಂದ್ರೆ ಆ ಕಂಪನಿಯಿಂದ, ಪರ್ಟಿಕ್ಯುಲರ್ ಕಂಪನಿಯಿಂದ ಗ್ಯಾಸ್ ಲೀಕ್ ಆಗಿ, ಪಾಯ್ಸನಸ್ ಗ್ಯಾಸ್ ಲೀಕ್ ಆಗಿ ಜನರು ಸತ್ತೋದ್ರು. ಯಾಕಂದ್ರೆ ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಮರ್ತೋಗ್ಬಿಡ್ತು. ಅಂದ್ರೆ ಗ್ಯಾಸ್ ನ ರಿಲೀಸ್ ಮಾಡ್ಬೇಕಾದ್ರೆ ಫಿಲ್ಟರ್ ಮಾಡಕ್ ಮರ್ತೋದ್ರು, ಪಾಯ್ಸನಸ್ ಗ್ಯಾಸ್ ರಿಲೀಸ್ ಮಾಡ್ಬಿಟ್ರು. ಅಂದ್ರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಅನ್ನೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಆ ಭೂಪಾಲ್ ಆಗಿರೋ ಕಂಪನಿ ಮರ್ತೋಗ್ಬಿಡ್ತು. ನಾವು ಎನ್ವೈರನ್ಮೆಂಟ್ ನ ಪ್ರೊಟೆಕ್ಷನ್ ಮಾಡ್ಬೇಕು ಅಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಕ್ಸಾಂಪಲ್. ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮರ್ತು ಬಿಡ್ತು, ಫಿಲ್ಟರ್ ಮಾಡೋದು ಅಂದ್ರೆ ಸುಮ್ಮನೆ ಗ್ಯಾಸ್ ಹೊರಗ್ ಬಿಟ್ರು, ಅಲ್ಲಿ ಜನ ಸತ್ರು, ಕಂಪನಿ ಮೇಲೆ ಫೈನ್ ಬಿತ್ತು. ಈ ಫೈನ್ ನ ನೀವು ತಡಿಬಹುದು. ಅಂದ್ರೆ ನೀವು ರೆಸ್ಪಾನ್ಸಿಬಿಲಿಟಿ ಆದಾಗ ಹೆವಿ ಪೆನಾಲ್ಟಿ ಬೀಳುತ್ತೆ ನಿಮ್ಮ ಕಂಪನಿ ಮೇಲೆ, ನಿಮ್ ಕಂಪನಿಗೆ ಲಾಸ್. ಸೊ ಯಾವಾಗ ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಫಾಲೋ ಮಾಡ್ತೀರಾ, ಈ ತರ ಲಾಸ್ಗಳನ್ನ ತಡಿಬಹುದು. ಓಕೆನಾ? ಈ ತರ ಲಾಸ್ಗಳನ್ನ ತಡಿಬಹುದು. ನೆಕ್ಸ್ಟ್, ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈಗ ಇಷ್ಟೊಂದು ಮೆರಿಟ್ ನೋಡಿದ್ವಿ.
ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಫಾಲೋ ಮಾಡಿದ್ರೆ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ. ಓಕೆನಾ? ಏನ್ ಸಿಗುತ್ತೆ, ನೀವು ಜಸ್ಟಿಫಿಕೇಶನ್ ಕೊಡ್ಬೋದು, ನಿಮ್ಮ ಕಂಪನಿ ಸೊಸೈಟಿಯಲ್ಲಿ ಇರೋದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೋದು. ಗ್ರೋತ್ ಅಂದ್ರೆ ನಿಮ್ಮ ಕಂಪನಿ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಅವಾಯ್ಡ್ ಮಾಡ್ಬೋದು. ಸೊಸೈಟಿನ ಮೇಂಟೆನೆನ್ಸ್ ಮಾಡಿದಾಗ ಒಳ್ಳೆ ಸೊಸೈಟಿ ಇರುತ್ತೆ ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ. ನಿಮಗೆ ರಿಸೋರ್ಸಸ್ ಇರುತ್ತೆ ಬಿಸ್ನೆಸ್ಗೆ ಯಾವಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಫಾಲೋ ಮಾಡಿದಾಗ. ಎಕ್ಸಾಂಪಲ್ ಯಾವ್ದು ಹೇಳಿದೆ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್. ನೆಕ್ಸ್ಟ್ ಇದು ಅಷ್ಟೇ, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಾಡಿದಾಗ ಒಳ್ಳೆ ಎನ್ವೈರನ್ಮೆಂಟ್ ಇರುತ್ತೆ ಬಿಸ್ನೆಸ್ಗೆ. ನೆಕ್ಸ್ಟ್ ಹೆವಿ ಲಾಸ್ ನ ತಡಿಬಹುದು. ಈಗ ಡಿಮೆರಿಟ್ಸ್ ನೋಡೋಣ. ವಯೋಲೇಷನ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಬ್ಜೆಕ್ಟಿವ್ ಅಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಆಬ್ಜೆಕ್ಟಿವ್ ಎಲ್ಲರಿಗೂ ಎಲ್ಲ ಕಂಪನಿಗೂ ಇರುತ್ತೆ. ನಾವ್ ಯಾವಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಮಾಡ್ತೀವಿ ಆ ಆಬ್ಜೆಕ್ಟ್ ಆ ಗೋಲ್ ನ ರೀಚ್ ಮಾಡಕ್ಕೆ ಸಾಧ್ಯ ಆಗದೆ ಇರಬಹುದು ಅಂತ ಹೇಳ್ತಾರೆ. ಓಕೆನಾ? ಹೇಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಫಾಲೋ ಮಾಡೋದಂದ್ರೆ ಏನು 50 ಅಂದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡೋದು, 50 ಜನ ಇರೋ ಜಾಗದಲ್ಲಿ 60 ಜನಕ್ಕೆ ಕೆಲಸ ಕೊಡೋದು. ಇದು ಒಂದು ಎಕ್ಸಾಂಪಲ್. ಈ ತರ ನಿಮ್ ಕಂಪನಿ ಮಾಡ್ತು ಅಂತ ತಿಳ್ಕೊಳ್ಳಿ, 10 ಜನಕ್ಕೆ ಸ್ಯಾಲರಿ ಜಾಸ್ತಿ ಹೋಗುತ್ತೆ. ಅವಾಗ ಪ್ರಾಫಿಟ್ ನಿಮ್ಮ ಗೋಲ್ ಇರುತ್ತಲ್ಲ, ಪ್ರಾಫಿಟ್ ಮಾಡ್ಬೇಕು ಅಂತ ಒಂದು ಗೋಲ್ ಇರುತ್ತಲ್ಲ, ಅದು ರೀಚ್ ಆಗದೆ ಇರೋಕೆ ಅಂದ್ರೆ ರೀಚ್ ಆಗಕ್ಕೆ ಸಾಧ್ಯ ಆಗದೆ ಇರಬಹುದು. ಇನ್ನೊಂದು ಒಂದಿಷ್ಟು ಫಂಡ್ ನ ಕಾಂಟ್ರಿಬ್ಯೂಟ್ ಮಾಡ್ರಿ ಸೋಷಿಯಲ್ ಡೆವಲಪ್ಮೆಂಟ್ ಗೆ, ಬ್ರಿಡ್ಜ್ ಕಟ್ಟಕ್ಕೆ, ಡ್ಯಾಮ್ ಕಟ್ಟಕ್ಕೆ, ರೋಡ್ಸ್, ಟನಲ್, ಸ್ಕೂಲ್ಸ್, ಹಾಸ್ಪಿಟಲ್ಸ್ ಕಟ್ಟೋದಕ್ಕೆ ಒಂದಿಷ್ಟು ಫಂಡ್ ನ ಕಾಂಟ್ರಿಬ್ಯೂಟ್ ಮಾಡ್ರಿ. ಸೊ ನಿಮ್ ಕಂಪನಿ ಫಂಡ್ಸ್ ಕೊಡ್ತಾ ಇರುತ್ತೆ. ಓಕೆನಾ? ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು, ಫಂಡ್ ಕೊಡೋದು, ಪ್ರಾಡಕ್ಟ್ ನ ಕಮ್ಮಿ ಬೆಲೆ ಕೊಡೋದು, ಇವೆಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಎಕ್ಸಾಂಪಲ್ಸ್. ಇವನ್ನೆಲ್ಲ ನಿಮ್ ಕಂಪನಿ ಮಾಡ್ತಾ ಹೋದ್ರೆ ಪ್ರಾಫಿಟ್ ನ ಗಳಿಸಕ್ಕೆ ಸಾಧ್ಯವಾಗದೆ ಇರಬಹುದು ಅಂತ ಹೇಳ್ತಾರೆ. ಅಂದ್ರೆ ಯುವರ್ ಕಂಪನಿ ಮೇ ನಾಟ್ ಬಿ ಏಬಲ್ ಟು ಗೆಟ್ ದ ಪ್ರಾಫಿಟ್ ವೆನ್ ಯುವರ್ ಕಂಪನಿ ಫಾಲೋಸ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾರೆ. ಓಕೆನಾ? ಯಾಕಂದ್ರೆ ಅಲ್ಲೊಂದು ದುಡ್ಡು ಹೋಗ್ಬಿಡುತ್ತೆ. ಫೈನ್. ನೆಕ್ಸ್ಟ್ ಏನಂದ್ರೆ ಬರ್ಡನ್ ಆನ್ ಕನ್ಸ್ಯೂಮರ್ಸ್. ಈಗ ನಮ್ಮ ಕಂಪನಿ ಗೋಲ್ ಇದೆ ಒಳ್ಳೆ ಪ್ರಾಫಿಟ್ ಮಾಡಬೇಕು ಅಂತ, ಅದೇ ತರ ನಾನು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡಬೇಕು. ಬ್ರಿಡ್ಜ್ಗಳು, ಟನಲ್, ಡ್ಯಾಮ್ ನ ಕಟ್ಟೋದಕ್ಕೆ ಸ್ವಲ್ಪ ಒಂದಿಷ್ಟು ದುಡ್ಡು ಕೊಡ್ತೀನಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಕ್ರಿಯೇಟ್ ಮಾಡ್ತೀನಿ, ಅಂದ್ರೆ ಸ್ಯಾಲರಿ ರೂಪದಲ್ಲಿ ಯೂಶುವಲ್ ಅಮೌಂಟ್ ಗಿನ ಜಾಸ್ತಿ ದುಡ್ಡು ಹೋಗುತ್ತೆ ನನ್ನ ಕೈಯಿಂದ. ಒಂದಿಷ್ಟು ಫಂಡ್ಗಳನ್ನ ಕೊಡ್ತಿರ್ತೀನಿ ಸೋಷಿಯಲ್ ಡೆವಲಪ್ಮೆಂಟ್ ಗೆ, ನಾನು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೂ ಒಂದಿಷ್ಟು ಫಂಡ್ ನ ಖರ್ಚು ಮಾಡ್ತಿರ್ತೀನಿ ನಾನು. ಸೊ ಈ ಖರ್ಚನ್ನೆಲ್ಲ ನಾನು ಏನ್ ಮಾಡ್ತೀನಿ, ನನ್ ಮೇಲೆ ಹಾಕೊಂಡ್ರೆ ನನಗೆ ಪ್ರಾಫಿಟ್ ಸಿಗೋಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ, ನಾನು ಕನ್ಸ್ಯೂಮರ್ ಮೇಲೆ ಹಾಕ್ಬಿಡ್ತೀನಿ, ಅಂದ್ರೆ ಪ್ರಾಡಕ್ಟ್ ಪ್ರೈಸ್ ನ ಜಾಸ್ತಿ ಮಾಡ್ಬಿಡ್ತೀನಿ. ಸೊ ಅವಾಗ ಈ ಭಾರ ಎಲ್ಲ ಯಾರ ಮೇಲೆ ಬೀಳುತ್ತೆ, ಕನ್ಸ್ಯೂಮರ್ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ. ಇದು ಒಂದು ಡಿಮೆರಿಟ್ ಅಂತೆ. ಒಂದೇದು, ನಾನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಪ್ರಾಫಿಟ್ ರೀಚ್ ಮಾಡಕ್ಕೆ ಸಾಧ್ಯವಾಗದೆ ಇರಬಹುದು. ಇಲ್ಲ ಅಂದ್ರೆ ಇನ್ನೊಂದೇನಂದ್ರೆ ಪ್ರಾಫಿಟ್ ನ ರೀಚ್ ಮಾಡ್ತೀನಿ ಬಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಫಾಲೋ ಮಾಡ್ತೀನಿ, ಆ ಭಾರನೆಲ್ಲ ಬಂದಿರೋ ಖರ್ಚನೆಲ್ಲ ಕನ್ಸ್ಯೂಮರ್ ಮೇಲೆ ಹಾಕ್ಬಿಡ್ತೀನಿ, ಅಂದ್ರೆ ಪ್ರೈಸಸ್ ಜಾಸ್ತಿ ಮಾಡ್ಬಿಡ್ತೀನಿ. ಸೊ ಅವಾಗ ಕನ್ಸ್ಯೂಮರ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಮೂರನೇ ಡಿಮೆರಿಟ್ ಏನಂದ್ರೆ, ಮೂರನೇ ಆರ್ಗ್ಯುಮೆಂಟ್ ಅಗೇನ್ಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಂದ್ರೆ ಲ್ಯಾಕ್ ಆಫ್ ಸೋಷಿಯಲ್ ಸ್ಕಿಲ್ಸ್. ಎಕ್ಸಾಂಪಲ್ ಏನಂದ್ರೆ, ನಾ ಏನ್ ಮಾಡ್ತೀನಿ, ನಮ್ ಕಂಪನಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡ್ರಿ ಎಲ್ಲರಿಗೂ, ಅಂದ್ರೆ 50 ಜನ ಇರೋ ಜಾಗದಲ್ಲಿ 60 ಜನಕ್ಕೆ ಕೊಡ್ತೀನಿ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಈ ಒಂದು ಸೋಷಿಯಲ್ ಸ್ಕಿಲ್ಸ್ ಇರೋ ಅವನಿಗೆ ಪರ್ಟಿಕ್ಯುಲರ್ ಎಂಪ್ಲಾಯಿಗೆ ಸೋಷಿಯಲ್ ಇಲ್ಲಿರೋ ಜನಕ್ಕೆ ಪ್ರಾಪರ್ ಸ್ಕಿಲ್ಸ್ ಇಲ್ಲ, ಆದ್ರೂ ನಾನು ಏನ್ ಮಾಡ್ಬೇಕಾಗುತ್ತೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡಬೇಕು ಅನ್ನೋ ರೀಸನ್ಗೆ ಅವನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅವಾಗ ಕಂಪನಿ ಈ ಹೊಡ್ತಾ ಬೀಳುತ್ತೆ, ಕರೆಕ್ಟ್ ಇಲ್ವಾ? ಈಗ ನಾನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಫಾಲೋ ಮಾಡ್ಬೇಕು, ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿರೋ ಜನರಿಗೆ, ಚಿತ್ರದುರ್ಗದಲ್ಲಿರೋ ಜನರಿಗೆ ನಾನು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡ್ತೀನಿ ಅಂತ ಏನ್ ಮಾಡ್ತೀನಿ, ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡ್ತೀನಿ. ಅವಾಗ ಅವ್ರಿಗೆ ಸ್ಕಿಲ್ ಇಲ್ಲ ಅಂದ್ರೂ ಕೊಡ್ಬೇಕಾಗುತ್ತೆ. ಕೊಟ್ಟಾಗ ಏನಾಗುತ್ತೆ, ಕಂಪನಿ ಕೊಡ್ತಾ ಬೀಳುತ್ತದೆ, ಕರೆಕ್ಟ್ ಅಲ್ವಾ? ಇದು ಒಂದು ಡಿಮೆರಿಟ್ ಅಂತೆ. ನೆಕ್ಸ್ಟ್, ಲ್ಯಾಕ್ ಆಫ್ ಬ್ರಾಡ್ ಪಬ್ಲಿಕ್ ಸಪೋರ್ಟ್. ಪಬ್ಲಿಕ್ ಸಪೋರ್ಟ್ ಸಿಗಲ್ಲಂತೆ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನ ಫಾಲೋ ಮಾಡೋದಕ್ಕೆ. ಎಕ್ಸಾಂಪಲ್ ಏನಂದ್ರೆ, ಈಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಕಂಪನಿ ಫಾಲೋ ಮಾಡ್ತಿದೆ, ಒಂದಿಷ್ಟು ದುಡ್ಡು ಕೊಡ್ತಾ ಇದೆ, ಫಂಡ್ ಕೊಡ್ತಾ ಇದೆ ಕಂಪನಿ ಕಡೆಯಿಂದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಸೋಷಿಯಲ್ ಡೆವಲಪ್ಮೆಂಟ್ ಗೆ ಫಂಡ್ ಕೊಡ್ತಾ ಇದೆ. ಪ್ಲಸ್ ಇನ್ನೇನು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದೆಲ್ಲ ದುಡ್ಡು ಖರ್ಚಾಗುತ್ತೆ ನನಗೆ. ನಾನು ಯಾವಾಗ ನನ್ನ ಭಾರನ ಕನ್ಸ್ಯೂಮರ್ ಮೇಲೆ ಹಾಕ್ತೀನಿ, ಅಂದ್ರೆ ಪ್ರೈಸಸ್ ಜಾಸ್ತಿ ಮಾಡ್ತೀನಿ,
ಅವಾಗ ಪಬ್ಲಿಕ್ ಇಂದ ಸಪೋರ್ಟ್ ಸಿಗಲ್ಲ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಬ್ರ್ಯಾಂಡ್ ಪ್ರಾಡಕ್ಟ್ ಬಿಟ್ಟು ಬೇರೆ ಬ್ರ್ಯಾಂಡ್ ಕೊಟ್ಬಿಡ್ತಾರೆ, ಬೇರೆ ಬ್ರ್ಯಾಂಡಿಗೆ ಶಿಫ್ಟ್ ಆಗ್ಬಿಡ್ತಾರೆ. ಓಕೆನಾ? ಈಗ ನಾನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಫಾಲೋ ಮಾಡ್ತಾ ಇದ್ದೀನಿ. 50 ಜನ ಇರೋ ಜಾಗದಲ್ಲಿ 60 ಜನ ತಗೊಂಡಿದ್ದೀನಿ, ಸ್ಯಾಲರಿ ರೂಪದಲ್ಲಿ ದುಡ್ಡು ಹೋಯ್ತು ನನಗೆ. ಫಂಡ್ ಕೊಡ್ತಾ ಇದ್ದೀನಿ, ಒಂದು 10 ಲಕ್ಷ ತಗೊಳ್ರಿ, ರೋಡ್ ಕಟ್ಕೊಡ್ರಿ, ಬ್ರಿಡ್ಜ್ ಕಟ್ಕೊಡ್ರಿ ಅಂತ, ಅವೆಲ್ಲ ದುಡ್ಡು ಹೋಯ್ತು ನನಗೆ. ಈ ದುಡ್ಡನ್ನ ಏನ್ ಮಾಡ್ತೀನಿ, ನಾನು ಜನರ ಮೇಲೆ ಹಾಕ್ತೀನಿ, ಏನು ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಮಾಡ್ತೀನಿ. ಅವಾಗ ಪಬ್ಲಿಕ್ ಇಂದ ಸಪೋರ್ಟ್ ಸಿಗಲ್ಲ ನನಗೆ. ನನ್ನ ಪ್ರಾಡಕ್ಟ್ ತಗೊಳದ್ ಬಿಟ್ಟು ಬೇರೆ ಪ್ರಾಡಕ್ಟ್ ಹೋಗ್ತಾರೆ, ಅವರು ಬೇರೆ ಬ್ರ್ಯಾಂಡ್ ಪ್ರಾಡಕ್ಟ್ ಗೆ ಶಿಫ್ಟ್ ಆಗ್ತಾರೆ ಅವಾಗ. ಓಕೆ, ಇದು ಒಂದು ಡಿಮೆರಿಟ್ ಅಂತೆ. ನೆಕ್ಸ್ಟ್ ನೋಡೋಣ. ಇಷ್ಟು ಇಲ್ಲಿಗೆ ಮುಗೀತು, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಮುಗೀತು. ಇಲ್ಲ, ಆರ್ಗ್ಯುಮೆಂಟ್ಸ್ ಫಾರ್ ಅಂಡ್ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಯ್ತು. ಈಗ ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ, ಅಂದ್ರೆ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಓಕೆ, ಎಷ್ಟು ಟೈಪ್ಸ್ ಇದೆ ಅಂದ್ರೆ ಒಂದು ಎಕನಾಮಿಕ್, ಲೀಗಲ್, ಎಕನಾಮಿಕಲ್, 4 ಟೈಪ್ಸ್ ಇದೆ. ಫಸ್ಟ್ ಎಕನಾಮಿಕ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನೋಡಿದಾಗ, ಬಿಸ್ನೆಸ್ ಅಂದ್ರೆ ಎಷ್ಟು ವಿಧಗಳಿದಾವೆ ರೆಸ್ಪಾನ್ಸಿಬಿಲಿಟೀಸ್ ನ 4 ಕ್ಯಾಟಗರಿಗೆ ಮಾಡಿದ್ದಾರೆ. ಫಸ್ಟ್ ಕ್ಯಾಟಗರಿ ಎಕನಾಮಿಕ್, ಆಮೇಲೆ ಏನು ಲೀಗಲ್, ಮೂರನೇದು ಎಥಿಕಲ್, ಡಿಸ್ಕ್ರಿಷನರಿ, 3 ಇದಾವೆ. ಎಕನಾಮಿಕ್ ಅಂದ್ರೆ ಕಂಟ್ರಿ ಎಕನಾಮಿಕ್ ಗ್ರೋತ್ ಆಗೋ ತರ ಆಗೋದಕ್ಕೆ ಹೆಲ್ಪ್ ಮಾಡ್ಬೇಕಂತೆ. ಕಂಟ್ರಿ ಎಕನಾಮಿಕ್ ಗ್ರೋತ್ ಆಗೋ ತರ ಅಂದ್ರೆ ನಮ್ಮ ದೇಶದ ಎಕನಾಮಿಕ್ ಬೆಳೆಯೋದಕ್ಕೆ, ನಮ್ಮ ದೇಶದ ಎಕನಾಮಿ ಬೆಳೆಯೋ ತರ ಹೆಲ್ಪ್ ಮಾಡ್ಬೇಕಂತೆ, ಬೆಳೆಯೋದಿಕ್ಕೆ. ಓಕೆ, ಹೇಗೆ ಹೆಲ್ಪ್ ಮಾಡಬೇಕು? ನಮ್ಮ ದೇಶದ ಎಕನಾಮಿಕ್ ಸ್ಟೇಟಸ್ ಬೆಳಿಬೇಕು. ಓಕೆ, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಬೆಳೆಯೋದಕ್ಕೆ ಹೆಲ್ಪ್ ಮಾಡಬೇಕು. ಇದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ದೇಶದ ಎಕನಾಮಿ ಸ್ಟೇಟಸ್ ಬೆಳಿಬೇಕು, ಎಕನಾಮಿ ಸ್ಟೇಟಸ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಈಗ -23 ಬಂದ್ಬಿಟ್ಟಿದೆ, ಅದು ಬೆಳಿಬೇಕು. ಅದಕ್ಕೆ ಹೆಲ್ಪ್ ಮಾಡೋದು ಯಾರ ಕರ್ತವ್ಯ? ಬಿಸ್ನೆಸ್, ಎಲ್ಲಾ ಬಿಸ್ನೆಸ್ಗಳು, ಕಂಟ್ರಿಯಲ್ಲಿ ಇರೋ ಎಲ್ಲಾ ಬಿಸ್ನೆಸ್ ಕರ್ತವ್ಯ. ಅದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಅದನ್ನ ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಹೇಗೆ? ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋ ಮೂಲಕ ಏನ್ ಮಾಡ್ಬೋದು ಅವರು? ಎಕನಾಮಿಕ್ ಸ್ಟೇಟಸ್ ನ ಜಾಸ್ತಿ ಮಾಡ್ಬೋದು ಜನರದ್ದು. ಆಟೋಮೆಟಿಕ್ ಆಗಿ ಕಂಟ್ರಿ ಎಕನಾಮಿನೂ ಬೆಳೀತತೆ. ಓಕೆನಾ? ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಅದನ್ನ ಎಕ್ಸ್ಪೋರ್ಟ್ ಮಾಡೋದು, ಅವಾಗ ಫಾರಿನ್ ಕರೆನ್ಸಿ ಒಳಗ್ ಬರುತ್ತೆ, ಅವಾಗ ಕಂಟ್ರಿ ಎಕನಾಮಿ ಬೆಳೀತತೆ, ಅದರ ಆರ್ಥಿಕ ವ್ಯವಸ್ಥೆ ಬೆಳೀತತೆ. ನೆಕ್ಸ್ಟ್ ವಿಧ ಯಾವುದು? ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್. ಅಂದ್ರೆ ಎಲ್ಲಾ ಕಂಟ್ರಿಯಲ್ಲೂ ಗವರ್ಮೆಂಟ್ ತಂದೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರುತ್ತೆ. ಓಕೆನಾ? ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡೋದು, ರೀಸನಬಲ್ ಪ್ರೈಸ್ಗೆ ಕೊಡೋದು, ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಾರೆ ಗವರ್ಮೆಂಟ್. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡೋದು, ಅದನ್ನ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತಾರೆ. ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಹೇಳಿದ್ನಲ್ಲ ಇಲ್ಲಿ, ಹಾನೆಸ್ಟಿ, ರೈಟ್, ಫೇರ್ನೆಸ್, ದೆನ್ ರೆಸ್ಪಾನ್ಸಿಬಿಲಿಟಿ, ಹಾನರ್, ವ್ಯಾಲ್ಯೂ, ಇಂಟೆಗ್ರಿಟಿ, ಮಾರಲ್ ಪ್ರಿನ್ಸಿಪಲ್ಸ್, ಇವೆಲ್ಲ ಎಥಿಕ್ಸ್ ಗೆ ಎಕ್ಸಾಂಪಲ್ಸ್. ಈ ಎಥಿಕ್ಸ್ ನೆಲ್ಲ ಬಿಸ್ನೆಸ್ ಅಲ್ಲಿ ಫಾಲೋ ಮಾಡಬೇಕು. ಓಕೆನಾ? ಕಸ್ಟಮರ್ಸ್ ನ ಮೋಸ ಮಾಡಬಾರ್ದು, ಅವ್ರಿಗೆ ಫೇರ್ ಪ್ರೈಸ್ ನ ಚಾರ್ಜ್ ಮಾಡಬೇಕು. ಓಕೆನಾ? ಅವ್ರಿಗೆ ತುಂಬಾ ಆಪ್ಷನ್ಸ್ ಕೊಡ್ಬೇಕು, ಯಾಕಂದ್ರೆ ಚಾಯ್ಸ್ ಮಾಡೋ ರೈಟ್ಸ್ ಅವ್ರಿಗಿದೆ. ಓಕೆ, ಈ ತರ ಎಥಿಕ್ಸ್ ನ ಫಾಲೋ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕಾದ್ರೆ. ಇದು ಒಂದು ಎಥಿಕಲ್ ರೆಸ್ಪಾನ್ಸಿಬಿಲಿಟೀಸ್. ಒಂದೇದು ಎಕನಾಮಿ ರೆಸ್ಪಾನ್ಸಿಬಿಲಿಟಿ, ಲೀಗಲ್ ರೆಸ್ಪಾನ್ಸಿಬಿಲಿಟಿ ಆಯ್ತು. ಮೂರನೇದು ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಆಯ್ತು. ನಾಲ್ಕನೇದು ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿ. ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಯಾವುದೇ ರೀತಿ ಗವರ್ಮೆಂಟ್ ಇಂದ ಫೋರ್ಸ್ ಇಲ್ಲದೆ, ಯಾರು ಹೇಳ್ದೇನೆ ಇವರೇ ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಏನ್ ಮಾಡ್ಬೇಕು? ಹೆಲ್ಪ್ ಮಾಡ್ಬೇಕು. ಯಾವಾಗ? ಎಮರ್ಜೆನ್ಸೀಸ್ ಕ್ರಿಯೇಟ್ ಆದಾಗ. ಇದು ಕೊರೋನಾ, ಇದು ಒಂದು ಎಮರ್ಜೆನ್ಸಿ ಎಕ್ಸಾಂಪಲ್. ಕೊರೋನಾ ಬಂದಾಗ ತುಂಬಾ ಜನ ಬಂದ್ಬಿಟ್ಟು ತುಂಬಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಓಕೆ, ಫಾರ್ ಎಕ್ಸಾಂಪಲ್ ಟಾಟಾ ಇರ್ಬೋದು, ಇದು ಅಂಬಾನಿ ಇರ್ಬೋದು, ಇಲ್ಲ ಸುಧಾಮೂರ್ತಿ ಅವ್ರು ಇರ್ಬೋದು, ತುಂಬಾ ಜನ ಬಂದು ಹೆಲ್ಪ್ ಮಾಡಿದ್ರು. ಅಂದ್ರೆ ಮುಂದೆ ಬಂದು ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡೋದಿರ್ಬೋದು, ಕೆಲವೊಂದು ಅವ್ರದ್ದು ಹೋಟೆಲ್ಸ್ ನ ಹಾಸ್ಪಿಟಲ್ಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಆಪ್ಷನ್ಸ್ ಕೊಡೋದಾಗಿರ್ಬೋದು, ಈ ತರ ಮುಂದೆ ಬಂದು ಹೆಲ್ಪ್ ಮಾಡಿದ್ರು. ಇವೆಲ್ಲ ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟೀಸ್ ಗೆ ಎಕ್ಸಾಂಪಲ್. ಫ್ಲಡ್ ಬಂದಾಗ, ಅರ್ತ್ ಕ್ವೇಕ್ ಬಂದಾಗ, ಡ್ರಾಟ್ ಬಂದಾಗ, ಫ್ಯಾಮಿನ್ ಬಂದಾಗ ಈ ಕಂಪನಿಗಳು ಮುಂದೆ ಬಂದು ಒಂದಿಷ್ಟು ದುಡ್ಡು ಕೊಟ್ಟು ಕಾಂಟ್ರಿಬ್ಯೂಟ್ ಮಾಡೋದಾಗಿರ್ಬೋದು, ಫೆಸಿಲಿಟೀಸ್ ಕೊಟ್ಟು ಹೆಲ್ಪ್ ಮಾಡೋದಾಗಿರ್ಬೋದು. ಈ ತರ ಮಾಡಿದಾಗ ವಾಲಂಟಿಯರ್ ಆಗಿ ಬರ್ಬೇಕು. ಅವರು ಬಂದಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅವರು ಫುಲ್ಫಿಲ್ ಮಾಡ್ದಂಗ ಆಗುತ್ತೆ. ಇವೆಲ್ಲ ಎಲ್ಲಿಗೆ ಎಕ್ಸಾಂಪಲ್ಸ್? ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿಗೆ ಎಕ್ಸಾಂಪಲ್. Okay, thank you. We shall discuss the next concepts in the next class.